ಆತ್ಮೀಯ ಕನ್ನಡ ಬಂಧುಗಳಲ್ಲಿ ಮನವಿ. 1947 ಆಗಸ್ಟ್ 9ನೇ ತಾರೀಕು ಏನು ಪ್ರತ್ಯೇಕವಾಗಿದ್ದಂಥ ಮೈಸೂರು ಸಂಸ್ಥಾನ ಅಂದಿನ ಹಿರಿಯ ಧುರೀಣರ ಒಂದು ಒಡಂಬಡಿಕೆಯಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ಸಂಸ್ಥಾನದ ಮಹಾರಾಜರು ತಮ್ಮ ಸ್ವಾರ್ಥವನ್ನು ಬಿಟ್ಟು ದೇಶದ ಒಳಿತಿಗೆ, ದೇಶದ ಅಭಿವೃದ್ಧಿಗೆ, ದೇಶದ ಐಕ್ಯತೆಗೆ ಆಗಸ್ಟ್ 9ನೇ ತಾರೀಕು ಮೈಸೂರು ಸಂಸ್ಥಾನವನ್ನು ಭಾರತದ ಒಕ್ಕೂಟದ ಅಡಿಯಲ್ಲಿ ಅವರು ವಿಲೀನ ಆಗ್ತಾರೆ. ಬಹುಶಃ ಪ್ರಪ್ರಥಮ ಮಹಾರಾಜರು ವಿಲೀನವಾದಂಥ ದಿನ ಆಗಸ್ಟ್ 9. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನು, ಅದರಲ್ಲೂ ಕರ್ನಾಟಕದ ಒಂದು ಇತಿಹಾಸವನ್ನು ಒಂದು ನೆನಪಿಸುವಂಥ ಒಂದು ಗತ ವೈಭವವನ್ನು ಅವರು ಜನರಿಗೆ ತಂದುಕೊಟ್ಟಿದ್ದಾರೆ. ಎಲ್ಲವನ್ನ ಬಿಟ್ಟು ಅವರು ಮಹಾರಾಜರಾಗೇ ಉಳಿಬೋದಾಗಿತ್ತು, ಆದರೆ ಅದಕ್ಕೆ ಆಸೆ ಪಡಲಿಲ್ಲ. ಅವರು ಭಾರತ ಐಕ್ಯತೆಗೆ ಆಸೆಪಟ್ಟರು. ಬಲಿಷ್ಠ ಭಾರತವನ್ನು ಕಟ್ಟಬೇಕು ಅನ್ನೋ ಒಂದು ಮಹದಾಸೆಯಿಂದ ಅವರು ಆ ಒಂದು ತ್ಯಾಗವನ್ನು ಮಾಡಿದ ದಿನ. ಇದನ್ನೆಲ್ಲ ನಾವು ನೆನಪಿಸ್ಕೋಬೇಕಾಗುತ್ತೆ. ಒಂದು ಇತಿಹಾಸ ಇದೆ. ಇಂತಹ ಮಹನೀಯರನ್ನು ನಾವು ನೆನೆಸ್ಕೋಬೇಕಾದ್ರೆ ಆಗಸ್ಟ್ 9ನೇ ತಾರೀಕು ನಾವೆಲ್ಲರೂ ಕೂಡ ನಮ್ಮ ಮನೆ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸೋದ್ರ ಮುಖಾಂತರ ಆ ಒಂದು ಸಂಸ್ಥಾನದ ಮಹಾರಾಜರಿಗೆ ಮತ್ತು ಅವರ ಕುಟುಂಬಕ್ಕೆ ಒಂದು ಗೌರವವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡೋಣ. ನಮ್ಮ ಮನೆ ಮೇಲೆ ಕನ್ನಡದ ಬಾವುಟವನ್ನು ಹಾರಿಸೋದ್ರ ಮೂಲಕ ನಮ್ಮ ಸ್ವಾಭಿಮಾನವನ್ನು ಎತ್ತಿ ತೋರಿಸೋಣ. ಇದು ಭಾರತದ ಐಕ್ಯತೆಗೆ ನಾವು ಯಾವತ್ತೂ ಕೂಡ ಹಿಂದೆ ಇಲ್ಲ ಅನ್ನೋದನ್ನು ನಾವು ಸಾಬೀತು ಮಾಡಬೇಕಾಗಿದೆ. ಆತ್ಮೀಯ ಬಂಧುಗಳೇ, ದಯಮಾಡಿ ತಾವೆಲ್ಲರೂ ನಮ್ಮ ಜೊತೆ ಸಹಕರಿಸಿ. ಗುರುದೇವ್ ನಾರಾಯಣ್ ಕುಮಾರ್ ಅವರು ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ. ನಾವು ಅವ್ರ ಜೊತೆ ಇದ್ದೀವಿ, ಅವ್ರ ಜೊತೆ ಕೈ ಜೋಡಿಸ್ತೀವಿ. ನಮಸ್ಕಾರ.